ಓ ನಮ್ಮ ಮಮ್ಮಿ ನೋಡಿಯಪ್ಪ ಫುಲ್ ಮಿಂಚಿಂಗು ನಿನಗಾಗಿ ಮೋಹ ಬಟ್ಟೆದು ಹೆಂಗಾಡ್ದಂತ ನಮಗೂ ಬೇಕತ್ತೈತೆ. ಫೋನ್ ಮಾಡಿದ್ವ ಬನ್ನಿ ಗೌಡ್ರೆ, ನೀವು ಮಾತ್ರ ಊಟ ಮಾಡಿದ್ರೆ ಹೆಂಗೆ ಗೌಡ್ರೆ ನಮ್ಗೆ ಊಟ ಹಾಕಿ. ಯಾವ ಥರ ಕೆಡ್ಸ್ಕೊಳಲ್ಲ. ಹೋಟ್ಲ್ ಪರೋಟ ಆಯ್ತಲ್ಲ, ಚೂರಾರ ಹೆಲ್ಪ್ ಮಾಡ್ತೀರ ಫ್ರೆಂಡ್ಸ್ಗೆ ನೀವು? ಒಂದು ಚೂರಾರ ಕ್ಯಾರೆಟ್ ಅಲ್ವಾ ಮಾಡಿದ್ದಾಳೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಏನ್ ಮಾಡ್ತಾ ಇದ್ದೀರಾ? ಚೆನ್ನಾಗಿದ್ದೀರಾ? ಸಮ್ಮರಲ್ಲಿ ಏನ್ ಮಾಡ್ತಾ ಇದ್ದೀರಾ? ಶೆಕೆ ಹೆಂಗಿದೆ ಗೈಸ್ ನಿಮ್ಮೂರಲ್ಲಿ? ಎಷ್ಟು ಜನ ಹುಡುಗಿರು ಮಕ್ಳಿಗೆ ರಜಾ ಅಂತ ಅವ್ರ ತವ್ರ ಮನೆಗೆ ಹೋಗಿ ಎಂಜಾಯ್ ಮಾಡ್ತಾ ಇದ್ದೀರಾ? ಸಮ್ಮರ್ ಹಾಲಿಡೇಸ್ ಇವಾಗ, ಆ್ಯಂಡ್ ಮಕ್ಳಿರೋರ್ಗಂತೂ ಸಮ್ಮರ್ ಹಾಲಿಡೇಸ್ ನಿಜವಾಗ್ಲೂ ಫೀಲ್ ಆಗುತ್ತೆ. ಬಿಕಾಸ್ ಮಕ್ಳಿಗೂ ಫ್ರೀಡಮ್, ಮಕ್ಕಳಿಂದ ನಿಮಗೂ ಫ್ರೀಡಮ್. ಇಲ್ಲಾಂದ್ರೆ ಡೈಲಿ ಸ್ಕೂಲ್ ಕಳಿಸು, ರೆಡಿ ಮಾಡು, ಅಡುಗೆ ಮಾಡು, ತಿಂಡಿ ಮಾಡು. ಸೊ ಇದೇ ಆಗಿರುತ್ತೆ. ಈಗ ಸಮ್ಮರ್ ಹಾಲಿಡೇಸ್ ನಿಮಗೂ ಹಾಲಿಡೇಸ್ ಇರುತ್ತೆ. ಯಾರು ಏನು ಪ್ಲ್ಯಾನ್ ಮಾಡ್ತಾ ಇದ್ದೀರಾ? ಆ್ಯಂಡ್ ಗೈಸ್ ನಾನು ಇನ್ನೊಂದು ಕೇಳಬೇಕು ಅನ್ಕೋತಾ ಇದ್ದೆ, ಯಾರ್ಯಾರು ನಮ್ಮ ಚಾನಲ್ನ ಯಾವ್ಯಾವ ಜಿಲ್ಲೆಯಿಂದ ನೋಡ್ತಾ ಇದ್ದೀರಾ, ನಿಮ್ಮ ಡಿಸ್ಟ್ರಿಕ್ಟ್ ಕಮೆಂಟ್ ಮಾಡಿ ನಮಗೆ. ಸೊ ಗೊತ್ತಾಗುತ್ತೆ ನಮ್ಮ ಚಾನಲ್ ಯಾವ ಡಿಸ್ಟ್ರಿಕ್ಕೆಲ್ಲ ರೀಚ್ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ತುಂಬ ಜನ ಕಮೆಂಟ್ ಮಾಡಲ್ಲ, ಕಮೆಂಟ್ ಮಾಡೋಕ್ಕೆ ಹೆಸಿಟೇಟ್ ಮಾಡ್ತೀರಾ. ಜಸ್ಟ್ ಕಮೆಂಟ್ ಮಾಡಿ, ಪರವಾಗಿಲ್ಲ. ಯಾರಿಗೂ ಏನು, ಯಾರು ಬಂದು ಹುಡ್ಕಲ್ಲ. ನೀವು ಬೇರೆಯವ್ರಿಗೆ ಎದ್ರುಕೊಂಡು ಮಾಡ್ತಾರಲ್ಲ, ಇಲ್ಲ ಯಾಕೆ ನಾವೇ ಕಮೆಂಟ್ ಮಾಡಬೇಕು ಅಂತ ಅನ್ಕೋತೀರಾ. ಬಟ್ ನಿಮ್ಮ ಡಿಸ್ಟ್ರಿಕ್ಟ್ ನೇಮ್ ಕಮೆಂಟ್ ಮಾಡಿ ನೋಡೋಣ ನಮಗೆ. ಸೊ ನಮ್ಗೆ ಗೊತ್ತಾಗುತ್ತೆ ನಮ್ಮ ಚಾನಲ್ ಯಾವ್ಯಾವ ಮೂಲೆಗೆ ರೀಚ್ ಆಗಿದೆ ಅಂತ. ಸೊ ನಮಗೂ ಗೊತ್ತಿಲ್ಲ ಯಾವ್ಯಾವ ಡಿಸ್ಟ್ರಿಕ್ಟಲ್ಲಿ ನೋಡ್ತವ್ರೆ ಏನು ಅಂತ. ಕೆಲವರೆಲ್ಲ ಕಮೆಂಟ್ ಆಗ್ತವೆ ಅಲ್ಲಿಗೆಲ್ಲ ರೀಚ್ ಆಗಿದೆ ಅಂತ ಅನ್ಸುತ್ತೆ. ಯಾರನ್ನ ನಾವು ಕಮೆಂಟ್ ಮಾಡದೆ ಫಸ್ಟ್ ಟೈಮ್ ಈ ಕಮೆಂಟ್ ಮಾಡ್ತೀರಾ ಈ ವ್ಲಾಗಿಗೆ, ಅವ್ರನ್ನ ಮೆನ್ಷನ್ ಮಾಡಬೇಕಾ ಅಂತಲೂ ನೀವೇ ಹೇಳಿ. ಒಬ್ಬೊಬ್ರಿಗೆ ಮೆನ್ಷನ್ ಮಾಡೋದು ಬೇಡ ಆಗಿರುತ್ತೆ. ಹಂಗಿದ್ರೆ ನಾವು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಹೆಸರು ಮೆನ್ಷನ್ ಮಾಡಿ ನಿಮ್ಮ ಕಮೆಂಟ್ ಓದ್ತೀವಿ. ಎಸ್ ಗೈಸ್, ಸೊ ಇವಾಗ ನಾವು ಈ ವ್ಲಾಗ್ ಮಾಡ್ತಾ ಇರೋದು, ನಾವು ಇವತ್ತು ಒಂದು ಬೀಗ್ರೂಟ್ಗೆ ಹೋಗ್ತಾ ಇದ್ದೀವಿ. ಯಾವ ಬೀಗ್ರೂಟ ಏನೆಲ್ಲ ಹೋಗ್ತಾ ಹೇಳ್ತೀವಿ. ಸೊ ಬನ್ನಿ, ಇವಾಗ ನಮ್ಮ ಮನೆಗೆ ಬೀಗ್ರೂಟ್ಗೋಸ್ಕರ ಯಾರು ಬಂದಿದ್ದಾರೆ ಗೊತ್ತಾ? ಬೀಗ್ರೂಟ್ಗೆ ಹೋಗೋಕ್ಕೋಸ್ಕರ ನೋಡಿ ಇವರೆಲ್ಲ ಬಂದವ್ರು. ಓ ನಮ್ಮ ಮಮ್ಮಿ ನೋಡಿಯಪ್ಪ ಫುಲ್ ಮಿಂಚಿಂಗು. ಹಾಂ, ನಮ್ಮ ಮಮ್ಮಿ, ನಮ್ಮಪ್ಪ, ನಮ್ಮ ಅಪ್ಪನ ಕಸಿನು ನಾಗೇಶ್ ಅಣ್ಣ ಅಂತ. ಏನಣ್ಣ ಸಮಾಚಾರ? ಊರಿಂದ ಬಂದಿದ್ದೀರಾ ಗಾಡಿ ಓಡಿಸ್ಕೊಂಡು? ಹೆಂಗಿತ್ತು ಎನ್ಫೀಲ್ಡ್ ಓಡಿಸಿದ್ದು? ಚೆನ್ನಾಗೈತೆ? ನೋವು ಬತ್ತಾ? ನಿಜ ಹೇಳಿ. ಅಲ್ಲ ಹಾಕೊಂಡು ಹೇಳಲಿ. ಸೊ ಯಾರ್ದು ಅಂದರೆ ಅವತ್ತು ನಮ್ಮ ಮಮ್ಮಿ ಶಿವಮೊಗ್ಗ ಮದುವೆಗೆ ಹೋಗಿದ್ರಲ್ಲ ಗೈಸ್, ಅದು ಬೀಗ್ರೂಟ. ಸೊ ನಾವು ಮದುವೆಗೆ ಹೋಗಿಲ್ಲ, ಮದುವೆ ಬದಲು ಬೀಗ್ರೂಟಕ್ಕೆ ಹೋಗ್ತಾ ಇದ್ದೀವಿ. ಬೀಗ್ರೂಟ ಹೆಂಗಾಯ್ತು, ಏನು ಕತೆ ಹೆಂಗಿದೆಲ್ಲ ತೋರಿಸ್ತೀವಿ, ಬನ್ನಿ ಹೋಗೋಣ. ನಮ್ಮ ಅಪ್ಪನೂ ಹೋಗಿಲ್ಲ ಮದುವೆಗೆ, ಅದಕ್ಕೆ ಬೀಗ್ರೂಟ್ಗೋಸ್ಕರ ಬಂದ ನೋಡಿ. ಕುರಿ ಹಸ ಎಲ್ಲನೂ ಅಲ್ಲ ಹಾಕ್ಬಿಟ್ಟು ಕೂಡ್ಬಿಟ್ಟು ಬಂದವ್ರೆ. ಲೆಟ್ಸ್ ಗೋ. ಬಂದಿರೋದು ಬೀಗ್ರೂಟಕ್ಕೆ ಆದರೂ ಉಕ್ಕಡ ದೇವಸ್ಥಾನ ಮಾರಮ್ಮನ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ದೇವಸ್ಥಾನಕ್ಕೆ ಬಂದಿದ್ವಿ. ದರ್ಶನ ಮಾಡಿಕೊಂಡು ಫಂಕ್ಷನ್ಗೆ ಹೋಗ್ಬೇಕು ಈಸ್. ಉಕ್ಕಡ ಮಾರಮ್ಮ ಫುಲ್ ಫೇಮಸ್ ಪಾಂಡವಪುರದಲ್ಲಿ. ಎಷ್ಟೊಂದು ಜನ ಬರ್ತಾರೆ ತಡೆ ಓಡ್ಸೋಕ್ಕೆ. ಕುಂಕುಮ ಇಡೋದಲ್ಲ ಗೈಸ್ ನಿಮಗೆ. ಅಂದ್ರೂ ಎಷ್ಟು ಕಲರ್ ಇದೆ ಗೊತ್ತಾ ಕುಂಕುಮ, ಕರ್ಪೂರ ಕಲರ್ ಹೋಗುತ್ತೆ ಗೈಸ್. ಈಗ ಬಂದ್ವಿ ಬೀಗ್ರೂಟ ಸ್ಪಾಟ್ಗೆ. ಬೀಗ್ರೂಟ ಆರತಿ ಉಕ್ಕಡದ ಮುಂದೆ ಒಂದು ಭೈರವೇಶ್ವರ ಕನ್ವೆನ್ಷನ್ ಅಂತ ಇದೆ, ಅಲ್ಲಿ ನಡೀತಾ ಇದೆ ಬೀಗ್ರೂಟ. ಇದು ನಮ್ಮ ಅತ್ತಿಗೆ ಕಸಿನ್ದು ಗೈಸ್, ನಮ್ಮ ಅಣ್ಣನ ಹೆಂಡತಿ ಇದ್ರಲ್ಲ, ಅವರ ಮಾವನ ಮಗ, ಅವ್ರದ್ದು ಬೀಗ್ರೂಟ ನಡೀತಾ ಇದೆ. ಸೊ ಇಲ್ಲಿ ಫಂಕ್ಷನ್ಲ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲ್ಲ, ನೋಡುವ ಎಷ್ಟು ವೀಡಿಯೋ ಮಾಡೋಕ್ಕಾಗುತ್ತೆ ಅಂತ. ಸೊ ಜೋರಾಗಿ ಸಾಂಗ್ ಬೇರೆ ಹಾಕಿದ್ದಾರೆ, ಹಾಡು ಹಾಕ್ತಾರೆ, ನಾವು ವೀಡಿಯೋ ಮಾಡೋಕ್ಕಾಗಲ್ಲ ಗೈಸ್, ಕಾಪಿರೇಟ್ ಆಗ್ಬಿಡುತ್ತೆ. ಬಿಗ್ ಪ್ರಾಬ್ಲಮ್. ಬೀಗ್ರೂಟ ಆದಮೇಲೆ ಕ್ರೌಡ್ ಸ್ವಲ್ಪ ಜಾಸ್ತಿ ಬಂದಿರ್ತಾರೆ. ಬಿಸಿಲು ಗೈಸ್, ಅಪ್ಪ ಹೆವಿ ಬಿಸಿಲು. ಈ ಡ್ರೆಸ್ ತೋರಿಸಿದ್ವಾ? ಇದು ಹಬೀಬ್ಸಲ್ಲಿ ಪರ್ಚೇಸ್ ಮಾಡಿದ್ವಿ ಗೈಸ್. ಸೊ ನೋ ಲಿಂಕ್, ಆಫ್ಲೈನು. ಬನ್ನಿ ಗೈಸ್, ಬೀಗ್ರೂಟದ ಊಟಕ್ಕೆ ಸ್ವಾಗತ. ಸ್ಪೆಷಲ್ ಇಲ್ಲಿ ಇಡ್ಲಿ, ಗಗನ ಈ ಪ್ರೀತಿ ನಿನ್ನೊಂದಿಗೆ ನನ್ನ ಮಾಡಿರಲಿ, ನಿನಗಾಗಿ ಮೋಹ ಬಟ್ಟೆದು ಹೆಂಗಾಡ್ದಂತ ನಮಗೂ ಬೇಕತ್ತೈತೆ. ಎಲ್ಲ ಬಾ ಗೈಸ್, ಕೂತ್ಕೊಂಡು ಅರ್ಧ ಗಂಟೆ ಆಯಿತು. ನಾವು ಇಡ್ಲಿ ಕೊಟ್ಬಿಟ್ಟವ್ರೆ, ಇನ್ನೂ ಬಂದಿಲ್ಲ, ವೆಯ್ಟ್ ಮಾಡ್ತಾಯಿದ್ದೀವಿ. ಬೀಗ್ರೂಟ ಅಂದರೆ ಇದೆಲ್ಲ ಕಾಮನ್ ಗೈಸ್, ತುಂಬ ಜಾಸ್ತಿ ಕ್ರೌಡ್ ಬರ್ತಾರಲ್ಲ, ಸೊ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ. ನಿಧಾನಕ್ಕೆ ಬರ್ತಾಯಿದೆ, ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಬೀಗ್ರೂಟ ತಿಂದು ತುಂಬ ದಿನ ಆಯಿತು ಗೈಸ್. ಇದೇ ಫಸ್ಟ್ ಬೀಗ್ರೂಟ ಈ ವರ್ಷದ ಮೊದಲನೇ ಬೀಗ್ರೂಟ ಅಲ್ಲಮ್ಮ ಇದು 2026.
ಇನ್ಯಾವ ಬೀಗ್ರೂಟಕ್ಕೆ ಹೋಗಿದ್ವಿ, ಯಾವ ಬೀಗ್ರೂಟಕ್ಕೆ ಹೋಗಿಲ್ಲ ನಾವು. ಇದೇ ಮೊದಲನೇ ಬೀಗ್ರೂಟ. ಹಾಂ ಏನು ಹೇಳಿ? ಹಾಂ ಊಟ ಮಾಡ್ಬೇಕಾದ್ರೆ ಮಾತಾಡ್ಬಾರ್ದು ಅಂತನಾ? ಓಕೆ ಬೇಸ್ ಇವತ್ತಿನ ಮದುವೆ ಜೋಡಿ ಇವರೇ ನೋಡ್ಕೊಬಿಡಿ. ಶಿವಮೊಗ್ಗದ ಹುಡುಗಿ, ನಮ್ಮ ಮಂಡ್ಯ ಹುಡುಗ, ಇವರೇ ನಮ್ಮ ಅತ್ತೆ ಕಸಿನ್ನು. ಹಾಂ ಹೋಗಿ ನಿಂತ್ಕೊಳ್ಳಿ. ತಗ್ಸ ಆಯಿತು. ಹಾಯ್ ಹಾಯ್ ಮಾಡುವ. ಏನು ಹೆಸರು ಹಿಡಿದು? ಪಾಪ ಹೆಸರು ಮನೀಷ್. ಹೊರಡದೆ ಈಗ ಹೋಗ್ಬೇಕಾ? ಫೋನ್ ಮಾಡಿತಾ? ಫೋನ್ ಮಾಡಿದ್ವಾ? ಬನ್ನಿ ಗೌಡ್ರೆ, ನೀವು ಮಾತಾ ಊಟ ಮಾಡಿದ್ರೆ ಹೆಂಗೆ ಗೌಡ್ರೆ? ನಮ್ಗೆ ಊಟ ಹಾಕಿ ಬನ್ನಿ ಗೌಡ್ರೆ ಅಂತ. ಅಯ್ಯೋ ಯಾವ ಥರ ಕೆಡ್ಸ್ಕೊಳಲ್ಲ. ಹೋಟ್ಲು ಪರಾಟ ಆಯ್ತಲ್ಲ. ಅಯ್ಯ ಈಗಲೇ ಬರೋದು ಬೇಡ ಅಂದ್ರಲ್ಲ. ವಾ ಬಾ. ಇಲ್ಲ ಬಾಯ್. ಮಮ್ಮಿ ನೀನು ಹೋಯ್ತಾ ಇದೀಯ? ಮಮ್ಮಿ ಇರು ಮಮ್ಮಿ, ಹೋಗೇ. ಯಾರು ಅಡುಗೆ ಮಾಡ್ಕೊಡಲ್ಲ, ಇರು ಮಮ್ಮಿ. ನೀನು ಹೊಸ ಹೆಲ್ಮೆಟ್ ತಗೊಳ್ಳಲ್ಲ? ಇಲ್ಲ ಅದು ಇಡು ಸರಿ, ಆಮೇಲೆ ಹಾಕೊಳ್ಳುವೆ. ನೀನು ಇನ್ನೊಂದು ಹೆಲ್ಮೆಟ್ ತಗೊಳ್ಳಲ್ಲ, ಅದಾಗಲ್ಲ. ಫೈನ್ ಬರುತ್ತೆ ಕಣವ, 500 ರೂಪಾಯಿ. ಉದ್ದಲ್ಕು ಸಿಗ್ನಲ್ ಆಗೈತೀಗ. ಬಾಯ್ ಮಮ್ಮಿ. ಒಂದು ವಾಚ್ ಕುರ್ಕುರಿ ತಗೊಂಡು ಹೋಗ್ತಾನೆ ನೀನು ನನಗೆ ಅಂತ. ನಮ್ಮ ಮಮ್ಮಿನೂ ಹೋಯ್ತಾ ಆಯ್ತಾರೆ ಗೈಸ್. ನಮ್ಮಪ್ಪ ಬಿಡಲ್ಲ. ನಾನು ಹೆಂಡ್ತಿ ಬಿಟ್ಟು ಒಂದು ಅರ್ಧ ಗಂಟೆನೇ ಇರಲ್ಲ. ನಮ್ಮಪ್ಪ ಆಗಲೇ ಫೋನ್ ನೋಡ್ತಾರೆ ಹೊರ್ಟಿ ಅಂತ. ಹೊರ್ಟಿ ಇನ್ನೂ ಅರ್ಧ ಗಂಟೆ ಆಗಿಲ್ಲ ಆಗಲೇ. ಬಾಯ್. ಸಮ್ಮರ್ ರೆಡೀಸ್ ನೋಡಿ, ಮಕ್ಕಳು ಚಿಲ್ ಮಾಡ್ತಾರೆ. ಓಕೆ ಮಮ್ಮಿ ಬಾಯ್, ಹುಷಾರು. ಗಗನ ಡ್ರಾಪ್ ಹಾಕಿ ಬರೋಕೆ ಹೋಗ್ತಾಳೆ ಗೈಸ್. ನಮ್ಮ ಮಮ್ಮಿ ಬಸ್ಸಿಗೆ ಹೋಗ್ತಾರೆ, ಬಸ್ಗೆ ಹತ್ತಿಸ್ಬಿಟ್ಟು ಬರ್ತಾಳೆ. ನಿದ್ದೆ ಬರ್ತೈತಮ್ಮ, ಮನ್ಗಿರ್ತೀನಿ. ನಾನು ಹೋಗಿ ಬರ್ತೀನಿ. ಬೇರೆ ಹುಡುಗಿರು ಬರ್ತಾರ, ಜೊತೆ ಆಟ ಆಡ್ಕೊಂಡು ಬರ್ತೀನಿ ಬಿಡು. ಅಯ್ಯೋ ನೋಡಿ ಸುಮ್ಮನೆ ಏನು ಇಲ್ಲ. ನಿನಗೂ ಫೀಸ್ ಕಟ್ಟಿದ್ದೀನಿ. ಫೀಸ್ಗೆ ಮೋಸ ಆಗ್ಬಾರ್ದು. ಎದ್ದು ನಡಿ ಗೈಸ್. ಇವಾಗ ಬ್ಯಾಡ್ಮಿಂಟನ್ಗೆ ಹೋಗಲೇಬೇಕು, ಯಾಕಂದರೆ ಮಧ್ಯಾಹ್ನ ಮಾಡಿರೋದು ನಾವು ಬೀಗ್ರ ಊಟ. ಇಟ್ಸ್ ನಾಟ್ ನಾರ್ಮಲ್ ಊಟ, ಒಳ್ಳೆ ನಾನ್ ವೆಜ್ ಊಟ ಮಾಡಿದ್ದೀವಿ. ಅಲ್ಲ, ನಾನು ಜಾಸ್ತಿ ತಿನ್ನಲ್ಲ ಗೈಸ್. ನಾವು ಆ್ಯಕ್ಚುಲಿ ಶೇರ್ ಮಾಡ್ಕೊಂಡು ತಿಂದ್ವಿ. ಮಟನ್ದೆಲ್ಲ ಒಂದೇ ಇಸ್ಕೊಂಡಿದ್ವಿ, ಇಬ್ಬರು ಶೇರ್ ಮಾಡ್ಕೊಡ್ತಿದ್ವಿ. ಐಸ್ ಕ್ರೀಮ್ ಒಂದೇ ತಿಂದಿದ್ದು, ಶೇರ್ ಮಾಡ್ಕೊಂಡು ತಿಂದ್ವಿ. ಸ್ವಲ್ಪ ಎಲ್ಲ ಶೇರಿಂಗ್ ಎಲ್ಲ ತಿಂದ್ವಿ, ಜಾಸ್ತಿ ತಿಂದಿಲ್ಲ. ಬೀಗ್ರ ಊಟ ಅಂದರೆ ಯೂಶ್ವಲಿ ಜಾಸ್ತಿ ಊಟ ಮಾಡಿಬಿಡ್ತೀವಿ. ಸೊ ನಾವು ಸ್ವಲ್ಪ ಲಿಮಿಟಾಗಿ ಊಟ ಮಾಡ್ಕೊಂಡು ಆರಾಮಾಗಿ ಬಂದಿದ್ದೀವಿ. ಸೊ ಎನಿಯೋ ನಾವು ಡೈಲಿ ಬ್ಯಾಡ್ಮಿಂಟನ್ಗೆ ಹೋಗ್ತೀವಿ. ಜಿಮ್ಗಂತೂ ಹೋಗ್ತಾಯಿಲ್ಲ ಗೈಸ್. ಜಿಮ್ ಮಕ ನೋಡಿ 3 ವರ್ಷ ಆಗೈತೆ. 3 ತಿಂಗಳು ನಿಜ. ನಾನು ಆಮೇಲೆ ಮಧ್ಯೆ ಸ್ವಲ್ಪ ಕಂಟಿನ್ಯೂ ಮಾಡಿದೆ. ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಏನು ಗೈಸ್ ಹಿಂಗಾಗೋಯ್ತು. ಜಿಮ್ಗೆ ಹೋಗಾಯ್ತಿಲ್ಲಪ್ಪ. ಫುಲ್ ಬ್ಯುಸಿ ಆಗ್ಬಿಟ್ಟಿದ್ದೀವಿ ಗೈಸ್. ನಿಜ ಅದು ಕಂಟಿನ್ಯೂಟಿ ಸಿಗ್ತಾಯಿಲ್ಲ ನಮಗೆ. ಹೋದರೆ ಮತ್ತೆ 2 ದಿನ 3 ದಿನ ಬ್ರೇಕ್ ಆಗುತ್ತೆ. ಆ ಥರ ಆಗ್ತಾಯಿದೆ. ನೋಡೋಣ ಮತ್ತೆ ಯಾವಾಗ ಟೈಮ್ ಆಗುತ್ತೆ ಜಿಮ್ಗೆ ಅಂತ ಗೊತ್ತಿಲ್ಲ ಗೈಸ್. ಸದ್ಯ ಅದಕ್ಕೆ ಬ್ಯಾಡ್ಮಿಂಟನ್ನ ಮಿಸ್ ಮಾಡದೆ ಹೋಗೋರಂತ ಹೋಗ್ತಾ ಇದ್ದೀವಿ. ಸೊ ಇವಾಗ ಬ್ಯಾಡ್ಮಿಂಟನ್ಗೆ ಹೋಗಬೇಕು. ಯಾರು ಬಂದಿರ್ತಾರೆ ನಮ್ಮ ಬ್ಯಾಚಲ್ಲಿ ಗೊತ್ತಿಲ್ಲ. ಆಲ್ರೆಡಿ ಒಬ್ಬರು ಬರೋಲ್ಲ ಅಂತ ವಾಟ್ಸಪ್ ಗ್ರೂಪ್ ಇದೆ ನಮ್ಮದೊಂದು. ಮೆಸೇಜ್ ಹಾಕೋರೆ ಬರೋಲ್ಲ ಅಂತ. ಇನ್ನು ಬಾಕಿಯವರೆಲ್ಲ ಬರ್ತಾರೆ. ಎಲ್ಲ ನೋಡೋಣ ಹೆಂಗೆ ಆಡ್ತೀವಿ ಅಂತ. ಅಲ್ಲೂ ಸ್ವಲ್ಪ ತೋರಿಸ್ತೀವಿ ಬನ್ನಿ. ತುಂಬ ದಿನ ಆಯಿತು ಬ್ಯಾಡ್ಮಿಂಟನ್ ಬಗ್ಗೆ ತೋರಿಸಿ. ಸೊ ಬ್ಯಾಡ್ಮಿಂಟನ್ ರ್ಯಾಕೆಟ್ ತೋರಿಸಿ ಅಂತ ಇನ್ನೊಬ್ರು ಹೇಳ್ತೀವಿ. ತೆಗೆದು ತೋರಿಸೋಣ ಸ್ವಲ್ಪ. ನೋಡಿ ಗೈಸ್, ನಾವು ಬ್ಯಾಡ್ಮಿಂಟನ್ ರ್ಯಾಕೆಟ್ ಯೂಸ್ ಮಾಡೋದು ಯೋನೆಕ್ಸ್ ಬ್ರ್ಯಾಂಡ್ದು. ನೋಡ್ಕೊಬಿಡಿ. ಯಾರೋ ಒಬ್ರು ಕೇಳಿದ್ರು, ನಾನು ತೋರಿಸಿದ್ದು ಲಾಸ್ಟ್ ಟೈಮು. ಅಂದರೂ ಅವ್ರು ನೋಡಿಲ್ಲ ಅನಿಸುತ್ತೆ. ಮತ್ತೆ ಇನ್ನೊಂದ್ಸಲಿ ಕಮೆಂಟ್ ಹಾಕಿರು ಯಾರೋ ಹುಡುಗರು ಪಾಪ. ಯೋನೆಕ್ಸ್ ಬ್ರ್ಯಾಂಡು ತುಂಬ ಚೆನ್ನಾಗಿದೆ, ನಾವು ಯೂಸ್ ಮಾಡೋದು. ಸೊ ಇದನ್ನು ಪ್ರಿಫರ್ ಮಾಡ್ತೀನಿ, ನಾವು ಯೂಸ್ ಮಾಡ್ತೀವಿ. ನಿಮಗೂ ತಗೊಳ್ಳಿ ಅಂತ ಸಜೆಸ್ಟ್ ಮಾಡ್ತೀನಿ, ಆಡ್ತಾಯಿದ್ರೆ. ಸೊ ಬನ್ನಿ ಇವಾಗ ಬ್ಯಾಡ್ಮಿಂಟನ್ ಆಡೋಕ್ಕೆ ಹೋಗುವ. ಸಮ್ಮರ್ ಹಾಲಿಡೇಸ್ ಆಗಿರೋದ್ರಿಂದ ಇಲ್ಲಿ ನೋಡಿ ಹುಡುಗರು ಹೆಂಗೆ ಆಟ ಆಡ್ತವ್ರೆ ಆಚೆ ಕೂತ್ಕೊಂಡು. ಸ್ಕೂಲು ರಜಾ ಮಜಾ. ಆ್ಯಂಡ್ ಅವ್ರು ರಜಿದ್ರು ಆಟ ಆಡಿಸ್ಕೊಂಡು ಮಾತಾಡ್ಕೊಂಡು ಮಾತುಕತೆ ಮಾಡ್ತವ್ರೆ. ಫುಲ್ ಚಿಲ್ ಮಾಡ್ತವ್ರೆ. ಮೊಮ್ಮಕ್ಕಳು ನೋಡ್ಕೊಳ್ಳೋದು, ಇಲ್ಲಿ ಗಾಸಿಪ್ ಮಾಡೋದು, ಮಾತಾಡ್ಕೊಂಡು ಆರಾಮಾಗಿ ಚಿಲ್ ಮಾಡ್ತಾರೆ. ನೈಸ್. ಸಮ್ಮರ್ ಹಾಲಿಡೇಸ್ ಇಸ್ ರಿಯಲಿ ಗುಡ್.
ಇವನೊಬ್ಬ ಅಳ್ತಾನೆ, ಗ್ರಹಿತ್ ಅಂತ ಇವನ ಹೆಸರು. ಯಾಕೆ ಅಳ್ತಾನೋ ಗೊತ್ತಿಲ್ಲ. ಗ್ರಹಿತ್, ಗ್ರಹಿತ್, ಯಾಕೆ ಏನಾಯ್ತು? ಗೈಸ್ ಇಷ್ಟೊತ್ತು ಆಟ ಆಡಿ ಸುಸ್ತಾಯಿತು ನನಗಂತೂ. ಸಚಿನ್ ಆಟ ಆಡ್ತಾ ಇದ್ದಾರೆ ಇವಾಗ. ಲೈಕ್ ನಮ್ಮದು 6:30 to 7:30 ಬ್ಯಾಚು. ಈಗ 7:30 ಆಗಿದೆ. ಇವ್ರು ಆಟ ಆಡ್ತಾ ಇದ್ದಾರೆ. ಆ್ಯಂಡ್ ಕೋರ್ಟ್ ಮ್ಯಾನೇಜ್ ಮಾಡೋ ಸರ್ ಲೀವಲ್ಲಿ ಇರೋದ್ರಿಂದ ಸ್ವಲ್ಪ ನೀರು ಹಾಕಿಲ್ಲ, ಡ್ರೈ ಆಗಿಬಿಟ್ಟೈತೆ. ಏನು ಮಗ ರೀಲ್ಸ್ ಒಂದು ಚೂರಾರ ಹೆಲ್ಪ್ ಮಾಡ್ತೀರ ಫ್ರೆಂಡ್ಸ್ಗೆ ನೀವು? ಒಂದು ಚೂರಾರ ಸುಳ್ಳು ಹೇಳೋದೆಲ್ಲ ಗೊತ್ತಾಗುತ್ತೆ ಎಲ್ಲ. ಗೈಸ್ ಶಿವಕುಮಾರ್ ಫುಲ್ ಬ್ಯುಸಿ ಆಗ್ಬಿಟ್ಟವ್ನು ಗೈಸ್, ಮತ್ತೆ ಬ್ಯುಸಿ ಆಗ್ಬಿಟ್ಟವ್ನೆ. ನಮ್ಮ ಕೈಗೆ ಸಿಗ್ತಾ ಇಲ್ಲ. ಅದು ಯಾವ ಹುಡುಗಿ ಮೆಸೇಜ್ ಆಗ್ತಾಯಿತ್ತು? ಏನು ನಿಮ್ಮ ಬರೀ ಹುಡುಗಿ ಮತ್ತು ಇನ್ನೇನಪ್ಪ, ನಮ್ಮನ್ನ ಬಿಟ್ಟು ಇನ್ನೇನಪ್ಪ, ನಮ್ಮ ಬಿಟ್ರೆ ನಿಮ್ಗೆ ಯಾರು ಫ್ರೆಂಡ್ಸ್ ಇಲ್ಲ ತಾನೆ? ಬೇರೆ ಏನು ಕೆಲಸ ಇಲ್ವಾ? ಮತ್ತು ಸಿಗೋದೇ ಇಲ್ವಲ್ಲ ನಮ್ಮ ಕೈಗೆ. ಬೇರೆ ಫ್ರೆಂಡ್ಸ್ ಅಂತ ಯಾರು ಅಷ್ಟು ಹೋಗಲ್ಲ ನಮಗೆ, ಆದ್ರೆ ಕೆಲಸ ಐತೆ ಅಷ್ಟೇ. ಶಿವಕುಮಾರ್ ಬ್ಯಾಡ್ಮಿಂಟನ್ ಫ್ರೆಂಡ್ಸ್, ಹಳೆ ಕಲೀಗ್ಸ್ ಎಲ್ಲ ಯಾರ್ಯಾರು ನೋಡ್ತಾ ಇದ್ದೀರಾ ನೋಡಿ, ನೀವೆಲ್ಲ ಫ್ರೆಂಡ್ಸ್ ಅಲ್ವಾ ಅಂತ ಹೇಳಿದ್ದಾರೆ. ಫ್ರೆಂಡ್ಸ್ ಅಲ್ಲ ಮಗ, ಅಂತ ಅಲ್ಲ ಹೇಳಿಲ್ಲ, ನಿಮ್ಮ ಲೆವೆಲ್ ಫ್ರೆಂಡ್ಸ್ ಅಲ್ಲ ಅಂತ ಹೇಳಿದ್ರು. ತಿರುಗಿಸ್ತಾನೆ ಗೈಸ್. ಮತ್ತೆ ಏನು ಸಮಾಚಾರ? ಎಲ್ಲೋ ಹೋಯ್ತಾ ಇದೆಯಂತೆ? ಊರು ಬಿಟ್ಟು ಹೋಗೋದ ಅದು ಒಂದೇ ಬಾಕಿ ಮಗ. ಸಾಕಾಯ್ತು ಗೈಸ್ ಮ್ಯಾಚ್ ಆಡ್ತಾವ್ರಿ ಇವ್ರು ಸಖತ್ತಾಗಿ. ನಮ್ದು ಮುಗೀತು, ಹೋಗ್ಬೇಕು. ಚಿನ್ನಮ್ಮ ಬಾ 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 ಬಾ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ. ಬಾ ಆಯ್ತು ಒಳಗಡೆ ಬಾ. ಇವ್ರು ಬರ್ತಾರೆ ಗೈಸ್ ಇವತ್ತು. ಹ್ಯಾಪಿ ಬರ್ತ್ಡೇ ಅಂತ ವಿಶ್ ಮಾಡ್ಬಿಡಿ ಇವ್ರಿಗೆ, ಚಿನ್ನಮ್ಮಗೆ. ಬಾ ಒಳಗಡೆ. ಕೇಕ್ ಕೊಡಲ್ಲ ನಮಗೆ ನೀನು? ಕೊಡ್ಬೇಕಲ್ವಾ ಪಪ್ಪು? ಕರ್ಕ ಬಂದ್ಬಿಟ್ಟೆ ಇನ್ನು ಫ್ರೆಂಡ್ಸ್ ನನಗೆ ಅಂತ. ಎದ್ರುಕೋತಾಳ ನೋಡಿ, ಯಾವತ್ತೂ ಬಂದಿಲ್ಲ ನಮ್ಮ ಮನೆಗೆ. ಅದಕ್ಕೆ ಹೃದಯದ ಬ್ಯಾಟರಿ ಖಾಲಿ ಆಗಿತ್ತು ಗೈಸ್, ಹೊಟ್ಟೆ ಬ್ಯಾಟ್ರಿ ಖಾಲಿ ಆಗಿತ್ತು. ಮನೆಗೆ ಏನು ನೋಡಿ, ಹನಿ ಕೇಕ್ ಅಂದ್ರೆ ಈ ತರ ಇರ್ಬೇಕು ಗೈಸ್. ನಾನು ಅವತ್ತು ಅಂತರ್ಸಂತೆಯಲ್ಲಿ ಮಾಡಿಸಿದ್ದೆ. ಕೇಕ್ ತುಂಬಾ ಸಕ್ಕರೆ ಹಾಕಿದ್ರು. ಅರ್ಧ ಕೆಜಿ ಕೇಕಿಗೆ 1 ಕೆಜಿ ಸಕ್ಕರೆ ಹಾಕಿದ್ರು ಗೈಸ್. ನಾವು ತಿನ್ಲೇ ಇಲ್ಲ, ನಂಗೆ ಬೇಜಾರಾಗ್ಬಿಟ್ಟು ಇಟ್ಬಿಟ್ಟು ಬಂದೆ. ನೋಡಿ ಇದು ಇಷ್ಟು ಮಾತ್ರ ನೋಡಿ ಸಕ್ಕರೆ ಹಾಕಿದ್ದಾರೆ, ಇನ್ನಿಷ್ಟು ಬರೀ ಬ್ರೆಡ್. ಊರಲ್ಲಿ ಲಾಕ್ಡೌನ್ ಅಲ್ಲಿ ಮಾಡಿಸ್ತಾ ಇದ್ವಿ. ದಟ್ ಹನಿ ಕೇಕ್ ಇಸ್ ಅಬ್ಬಾ, ನಂಗೆ ಸಕ್ಕತ್ ಇಷ್ಟ ಅದು ಕೇಕು. ನೀ ನಾನು ಕ್ಯಾಪ್ಚರ್ ವೆಜ್ ಪಫ್, ಎಗ್ ಪಫ್ ಗೊತ್ತಿಲ್ಲ. ವೆಜ್ ಪಫ್ ಇರುತ್ತೆ, ಈ ಥರದ್ದು ಎಗ್ ಪಫ್ ಮಾ ದೊಡ್ಡದು ನನಗೆ. ಸರಿ ಸದ್ಯ ಇವತ್ತೇನು ಸ್ನ್ಯಾಕ್ಸ್ ಏನು ತಿನ್ನಲಿಲ್ಲ, ಹೊಟ್ಟೆ ಹಸಿತಾ ಇರಲಿಲ್ಲ ಅಷ್ಟೊಂದು. ಇವಾಗ ಅಡುಗೆ ಮಾಡ್ಕೋಬೇಕು. ಏನು ಅಡುಗೆ ಮಧ್ಯಾಹ್ನ ಬೇರೆ ಹೋಗಿದ್ವಲ್ಲ, ಅಡುಗೆ ಕೈ ಹಾಕ್ಬೇಕಿತ್ತು. ನಮ್ಮ ಮನೆಗೆ ಕೇಕು ಪಫ್ ಬಂತು. ಇದು ಒಂಥರ ಖುಷಿ ವಿಚಾರ. ಖುಷಿಯಾಗಿ ಸಣ್ಣ ವಿಷಯಗಳಂದ್ರೆ ಇದು ಖುಷಿ ಆಗುತ್ತೆ. ಏನಪ್ಪ ಸಂಭ್ರಮ ನಮ್ಮ ಮನೇಲಿ, ನನಗೆ ಗೊತ್ತಿಲ್ಲ ನಾನು ಹೆಂಡ್ತಿ ನಾನು ಸರ್ಪ್ರೈಸ್ ಮಾಡೋಳಿಗೆ ಇವತ್ತು ಫಾರ್ ದ ಫಸ್ಟ್ ಟೈಮ್. ನಿಂಗೆ ಏನು ಗೊತ್ತಾಗುತ್ತೆ? ನೀನಲ್ಲಿ ಫೋನ್ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದು, ಇಲ್ಲಿ ಭೂಕಂಪ ಆದ್ರೂ ನಿಂಗೆ ಗೊತ್ತಾಗಲ್ಲ. ಅದು ನಿಜ, ಬಟ್ ಅದೇ ಗೊತ್ತಾಗಿಲ್ಲ. ದಟ್ಸ್ ಗುಡ್ ಥಿಂಗ್ ಅಲ್ವಾ. ಸರ್ಪ್ರೈಸ್ ಆಯ್ತು ನನಗೆ. ಗೊತ್ತಾಗಿದ್ರೆ ಸರ್ಪ್ರೈಸ್ ಆಗ್ತಿತ್ತು. ಅದು ನಂಗೆ ನೋಡಿ ಖುಷಿ ಆಯಿತು. ನೋಡಿ ಗೈಸ್, ನನ್ನ ಹೆಂಡ್ತಿ ಇವತ್ತು ಕ್ಯಾರೆಟ್ ಹಲ್ವಾ ಮಾಡಿದ್ದಾಳೆ. ಆಡಿಯನ್ಸ್ ಹೇಳಿ ಅಂದರೆ ಗೊತ್ತಾಗಲ್ಲ. 3 ಕ್ಯಾರೆಟ್ 3 ತಿಂಗಳಿಂದ ಫ್ರಿಜ್ಜಲ್ಲಿ ಕೊಳಿತಾ ಇದ್ದೆ. ಎಲ್ಲಿ ಅದು? ಇಲ್ಲಿ ಅದಕ್ಕೆ ತೆಗೆದ್ಬಿಟ್ಟು ಮಾಡ್ಬಿಟ್ಟೆ. ಕ್ಯಾರೆಟ್ ಹಲ್ವಾ ಮಾಡಿದ್ದಾಳೆ. 3 ಕ್ಯಾರೆಟ್ ಇನ್ನೂ ತಿಂದಿಲ್ಲ ಗೈಸ್. ನಾ ಈಗ ಜಸ್ಟ್ ಊಟ ಆಯಿತು. ಊಟನೂ ಸಕ್ಕದಾಗಿ ಮಾಡಿದ್ವಿ, ಸಕ್ಕದಾಗಿತ್ತು. ಪಪ್ಪು ಅಂತ ಮಾಡಿದ್ವಿ ಇವತ್ತು. ಪಾಲಕ್ ಸೊಪ್ಪು ತೊಗೊಂಡಿದ್ದು, ಪಾಲಕ್ ಪನ್ನೀರ್ ಮಾಡಬೇಕಾಯ್ತು. ಅದು ಪಾಲಕ್ ಪಪ್ಪು ಆಯಿತು, ಸಕ್ಕದಾಗಿತ್ತು. ಥ್ಯಾಂಕ್ ಯು ಸೊ ಮಚ್. ಸೂಪರ್, ವೆಲ್ಕಮ್, ಗುಡ್ ಜಾಬ್. ಥ್ಯಾಂಕ್ ಯು. ಈಗ ಕ್ಯಾರೆಟ್ ಹಲ್ವಾ ಮಾಡಿದ್ದಾರೆ ಗೈಸ್. ಇನ್ನು ತಿನ್ಕೊಂಡು ನಾವು ಮಲ್ಕೋತೀವಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ನೆಕ್ಸ್ಟು ಇನ್ನೂ ಸಕ್ಕದಾಗಿರೋ ವ್ಲಾಗಲ್ಲಿ ಸಿಗ್ತೀವಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಬಾಯ್.